ಬೇಯಿಸಿದಂತಹ ಆಲೂಗಡ್ಡೆ ಬಳಸಿ ಒಂದು ಸ್ಪೆಷಲ್ ರುಚಿಯಾದ ಹೆಲ್ದಿಯಾದ ರೆಸಿಪಿ ಮಾಡ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ ಸುಮಾರು ಒಂದು 5 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿನಿ. ಇವಾಗ ಈ ರೀತಿ ಇದನ್ನು ಮ್ಯಾಶ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ನೀವು ಇದರಲ್ಲಿ ಈ ರೀತಿ ಮ್ಯಾಶ್ ಮಾಡಿಕೊಂಡ್ರೆ ಗಂಟು ಇರಬಾರ್ದು, ನೋಡ್ಕೊಂಡು ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ತುರಿದು ಕೂಡ ತೊಗೋಬೋದು. ತುಂಬಾ ರುಚಿಯಾಗಿ ಬರುತ್ತೆ. ಒಂದು 10 ನಿಮಿಷಕ್ಕೆಲ್ಲ ರೆಡಿ ಮಾಡ್ಕೋಬೋದು ಈ ರೆಸಿಪಿ. ಓಕೆ ನೋಡಿ, ಎಲ್ಲ ಆಲೂಗಡ್ಡೆ ನಾನು ಮ್ಯಾಶ್ ಮಾಡ್ಕೊಂಡು ಆಗಿದೆ. ಸ್ವಲ್ಪ ಕೂಡ ಇದರಲ್ಲಿ ಗಂಟಿಲ್ಲ, ಆ ರೀತಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ನೀವಿಲ್ಲಿ. ಇವಾಗ ಎಲ್ಲ ಆಲೂಗಡ್ಡೆ ಮ್ಯಾಶ್ ಮಾಡ್ಕೊಂಡು ಆಗಿದೆ. ಮ್ಯಾಶ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಈರುಳ್ಳಿ ಸೇರಿಸ್ತಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು. ನಿಮಗಿಲ್ಲಿ ಈರುಳ್ಳಿ ಎಷ್ಟು ಬೇಕೋ ಅಷ್ಟು ನೀವಿಲ್ಲಿ ಹಾಕೋಬೋದು. ಸುಮಾರು ನಾನಿಲ್ಲಿ ಒಂದು 3 ಈರುಳ್ಳಿನ ಸೇರಿಸ್ತಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕರಿಬೇವಿನ ಸೊಪ್ಪು ಸೇರಿಸ್ತಿದ್ದೀನಿ. ಇದು ಜಾಸ್ತಿನೇ ಹಾಕೋಬೋದು. ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊತಿದ್ದೀನಿ ಖಾರಕ್ಕೆ ತಕ್ಕಂತೆ. ಒಂದು ಚಮಚ ಜೀರಿಗೆ, ಒಂದು ಅರ್ಧ ಚಮಚ ಅಜ್ವೈನ್ ಹಾಕ್ತಿದ್ದೀನಿ. ಬೇಕಿದ್ದರೆ ಅಜ್ವೈನ್ ಸ್ಕಿಪ್ ಕೂಡ ಮಾಡ್ಬೋದು. ಮತ್ತು ಹಸಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಮತ್ತು ತುರಿದ ಕ್ಯಾರೆಟ್ ಸೇರಿಸ್ತಿದ್ದೀನಿ. ತುರ್ಕೊಂಡೇ ಸೇರಿಸ್ಬೇಕಿದ್ರಲ್ಲಿ, ಕ್ಯಾರೆಟು ಕಟ್ ಮಾಡ್ಕೊಂಡು ಹಾಕೋಬಾರ್ದು. ಮತ್ತು ಬೇಕಾದರೆ ಬೇರೆ ಯಾವುದಾದ್ರೂ ತರಕಾರಿ ಇಷ್ಟ ಇತ್ತಂದ್ರೆ ಅದು ಕೂಡ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಮತ್ತು ನಿಮಗೆ ಇನ್ನಷ್ಟು ಹೆಲ್ದಿ ಬೇಕಿದ್ದರೆ ನೀವು ಇದರಲ್ಲಿ ಪಾಲಕ್ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಇದ್ದರೆ ಅದು ಕೂಡ ಸೇರಿಸ್ಕೋಬೋದು ಸ್ವಲ್ಪ, ಅಥವಾ ಒಂದೇ ಇದ್ದರೆ ಒಂದೇ ಕೂಡ ನೀವು ಇದರಲ್ಲಿ ಹಾಕೋಬೋದು. ಇವಾಗ ಎಲ್ಲ ಮಸಾಲ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ ನಾನಿಲ್ಲಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಬೈಂಡಿಂಗೋಸ್ಕರ ಉಪ್ಪಿಟ್ಟು ಮಾಡುವಂತಹ ರವೆ ಸೇರಿಸ್ತಿದ್ದೀನಿ. ಅಂದರೆ ಬಾಂಬೆ ರವೆ ಅಂತ ಹೇಳ್ತೀವಲ್ಲ, ಆ ರವೆ ಸೇರಿಸ್ತಿದ್ದೀನಿ. ಇದು ಇಲ್ಲ ಅಂದರೆ ಚಿರೋಟೆ ರವೆ ಇದ್ದರೆ ಚಿರೋಟೆ ರವೆ ಕೂಡ ನೀವು ಇದರಲ್ಲಿ ಹಾಕೋಬೋದು. ಇವಾಗ ಈ ರವೆನ ಹಾಕ್ಕೊಂಡು ಈ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ನಾರ್ಮಲಾಗಿ ಚಪಾತಿ ಹಿಟ್ಟು ನಾದ್ಕೊತೀವಲ್ಲ, ಅದೇ ರೀತಿ ಇದು ಕೂಡ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಜಾಸ್ತಿ ಸಾಫ್ಟ್ ಕೂಡ ಇರಬಾರ್ದು, ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು. ಆ ರೀತಿ ನೀವಿಲ್ಲಿ ಈ ರವೆನ ಹಾಕೋಬೇಕಾಗುತ್ತೆ. ಇವಾಗ ನೋಡಿ, ಮೊದಲಿಗೆ ಒಂದು ಸ್ವಲ್ಪ ರವೆ ಹಾಕ್ಕೊಂಡಿನಿ. ಮತ್ತು ಇದಕ್ಕೆ ಮತ್ತೆ 1 ಕಪ್ ಆಗುವಷ್ಟು ರವೆನ ಸೇರಿಸ್ತಿದ್ದೀನಿ. ಸುಮಾರು ನಾನು ಇದಕ್ಕೆ ಒಂದು 2 ಕಪ್ ಆಗುವಷ್ಟು ರವೆನ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಈ ರೀತಿ ತೊಗೋಬೇಕಾಗುತ್ತೆ. ಅಥವಾ ನಾವು ಈರುಳ್ಳಿ ರವೆ ರೊಟ್ಟಿ ಮಾಡ್ತೇವಲ್ಲ, ಅದೇ ರೀತಿ ಇದು ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು 5ರಿಂದ 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ಯಾಕೆಂದರೆ ನಾವು ಬಾಂಬೆ ರವೆ ಹಾಕಿರ್ತೀವಲ್ವ, ಹೀಗಾಗಿ ಸ್ವಲ್ಪ ಸಾಫ್ಟ್ ಆಗುತ್ತೆ. ಇವಾಗ ಇಲ್ಲಿ ನಾನು ಕಾಟನ್ ಬಟ್ಟೆನ ನೀರಿನಲ್ಲಿ ತೊಯ್ಸ್ಕೊಂಡು ತೊಗೊತಿದ್ದೀನಿ. ಬಟರ್ ಪೇಪರ್ ಇದ್ದರೆ ಅದ್ರ ಮೇಲೆ ಕೂಡ ಮಾಡ್ಕೋಬೋದು. ಈ ರೀತಿ ಕಾಟನ್ ಬಟ್ಟೆಯಲ್ಲಾದರೆ ಸಲೀಸಾಗಿ ಯಾರು ಬೇಕಾದರೂ ಪರ್ಫೆಕ್ಟಾಗಿ ತಟ್ಬೋದು ಈ ರೀತಿ ಕೈಲಿಂದ. ಜಾಸ್ತಿ ತೆಳ್ಳ ಕೂಡ ಇರಬಾರ್ದು, ಜಾಸ್ತಿ ದಪ್ಪ ಕೂಡ ಇರಬಾರ್ದು. ಆ ರೀತಿ ನೀವಿಲ್ಲಿ ತಟ್ಕೋಬೇಕು. ಇಲ್ಲಿ ಪ್ಯಾನ್ ಇಟ್ಕೊಂಡು ನಾನು ದೋಸೆ ತವ ಇದ್ದರೆ ಅದು ಕೂಡ ಇಟ್ಕೋಬೋದು. ದೋಸೆ ತವ ಅಥವಾ ಪ್ಯಾನ್ನಲ್ಲೇ ಮಾಡ್ಕೊಳ್ಳಿ ಈ ರೆಸಿಪಿ. ಮೊದಲಿಗೆ ಒಂದು ಸ್ವಲ್ಪನೇ ನಾನಿಲ್ಲಿ ಎಣ್ಣೆ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿ ಈ ಆಲೂ ರೋಟಿನ ಸೇರಿಸ್ತಿದ್ದೀನಿ. ಇವಾಗ ಮುಚ್ಚಿ ಒಂದು 2 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಬಿಟ್ಟಿದ್ದ. ಇವಾಗ ಮೇಲೆ ಎಣ್ಣೆ ಹಚ್ಚಿ ಇದನ್ನು ಉಲ್ಟಾ ಹಾಕ್ಕೊತಿದ್ದೀನಿ. ಇವಾಗ ಏನಿಲ್ಲ, 2 ಕಡೆ ಗರಿ ಆಗೋ ತನಕ ಅಥವಾ ಕೆಂಪಾಗೋ ತನಕ ಇದನ್ನು ಬೇಯಿಸ್ಕೊಂಡು ತೊಗೋಬೇಕು. ನಮ್ಮ ಹೆಲ್ದಿ ಆಗಿರುವಂತಹ ಆಲೂ ರೋಟಿ ತಯಾರಾಗಿದೆ. ತುಂಬಾ ರುಚಿಯಾಗಿ ಬರುತ್ತೆ. ಕಾಯಿ ಚಟ್ನಿ ಜೊತೆಗೆ ಅಥವಾ ಉಪ್ಪಿನಕಾಯಿ ಜೊತೆಗೆ ಅಥವಾ ನಿಮಗೆ ಇಷ್ಟವಾದಂತಹ ಚಟ್ನಿ ಜೊತೆಗೆ ನೀವು ಇದನ್ನು ತಿನ್ಬೋದು. ವಾವ್, ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿದೆ. ಮತ್ತು ನಿಮ್ಗೆ ಏನಾದರೂ ದಿಢೀರಾಗಿ ಆಲೂ ಪರೋಟ ತಿನ್ಬೇಕನ್ನಿಸಿದರೆ ಈ ರೀತಿ ಟ್ರೈ ಮಾಡಿ ನೋಡಿ.